ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಾಕಿಸ್ತಾನ ವಿರುದ್ಧ ಯುದ್ಧದಲ್ಲಿ ತೊಡಗಿರುವ ಭಾರತೀಯ ಸೇನೆಯ ಒಳಿತು ಸುರಕ್ಷತೆಗಾಗಿ ಪ್ರಾರ್ಥಿಸಿ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ಮತ್ತು ದೇಶಾಭಿಮಾನಿಗಳಿಂದ ಸುದರ್ಶನ ಹೋಮ ವಿಶೇಷ ಪೂಜೆ. ತಹಶೀಲ್ದಾರ್ ನವೀನ್ ಕುಮಾರ್ ಅವರ ವಿರುದ್ಧ ಪ್ರತಿಭಟನೆ 9ನೇ ದಿನಕ್ಕೆ. ತಮ್ಮ ಬೇಡಿಕೆ ಈಡೇರಿಸಲು ಮುಂದಾಗದ ಸರ್ಕಾರ, ಸಚಿವರು ಮತ್ತು ಶಾಸಕರ ನಡೆಯಿಂದ ಬೇಸತ್ತು. ಮೇ 14ರಂದು ಮಿನಿ ವಿಧಾನಸೌಧಕ್ಕೆ ಬೀಗ. ಈ ಮೂಲಕ ವಿಶೇಷ ರೀತಿಯಲ್ಲಿ ಪ್ರತಿಭಟನೆಯಿಂದ ಭ್ರಷ್ಟಾಚಾರ ವೇದಿಕೆ. ತಾಲೂಕಿನ ಬಾಗೂರು ಗ್ರಾಮದ ಶಕ್ತಿ ದೇವತೆ ಸಂತೆಕಾಳೇಶ್ವರಿ ದೇವಸ್ಥಾನದ ಉದ್ಘಾಟನೆಯ ತರುವಾಯ ಸನ್ನಿಧಿಯಲ್ಲಿ ದೇವಿಗೆ 48ನೇ ದಿನದ ಪೂಜೆ. ಶಾಸಕ ಸಿ ಬಾಲಕೃಷ್ಣರವರು ಭಾಗಿ. ಸಂತೆಕಾಳೇಶ್ವರಿ ಮತ್ತು ಚಿಕ್ಕಮ್ಮ ದೇವಿಯ ರಥ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರವೆಂದ ಅವರು. ವಾರ್ತೆಗಳ ವಿವರ. ಭಾರತೀಯ ಸೇನೆಯಿಂದ ಪಾಕಿಸ್ತಾನ ವಿರುದ್ಧ ನಡೆಸಲಾಗುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರ ಒಳಿತಿಗಾಗಿ ಪ್ರಾರ್ಥಿಸಿ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು, ದೇಶಾಭಿಮಾನಿಗಳು ಸೇರಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಭಾರತೀಯ ಯೋಧರಿಗೆ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಸುದರ್ಶನ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಗಡಿಯಲ್ಲಿ ವೈರಿ ದೇಶ ಪಾಕಿಸ್ತಾನದ ವಿರುದ್ಧ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತೀಯ ಯೋಧರಿಂದ ಭಗವಂತನ ರಕ್ಷೆ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಶನಿವಾರದಂದು ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ, ಕೆಂಪೇಗೌಡ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ಮಾಜಿ ಸೈನಿಕರ ಸಂಘ, ಹಿಂದೂ ಕಮಾಂಡರ್ಸ್, ಇಂಡಿಯನ್ ಕ್ರಿಕೆಟರ್ಸ್, ಆರ್ಕೆಆರ್ ಯುವ ವೇದಿಕೆ, ಹಿಂದೂಪರ ಸಂಘಟನೆಗಳು ಮತ್ತು ದೇಶಾಭಿಮಾನಿಗಳು ಮತ್ತು ಸಮಸ್ತ ಜನತೆ ಪರವಾಗಿ ವಿಶೇಷ ಹೋಮ ನಡೆಸಲಾಯಿತು. ಭಾರತೀಯ ಸೇನೆಯ ಬಲವರ್ಧನೆಗೆ ಆಶಿಸಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಶ್ವನಾಥ್ ದೀಕ್ಷಿತ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಮತ್ತು ನಡಿಗೆ ನಮ್ಮನ್ನ ರಕ್ಷಿಸುವ ಸೈನ್ಯದ ಬಲ ನೀಡಲಿ ಎಂದು ಸುದರ್ಶನ ಹೋಮವನ್ನು ನಡೆಸಲಾಯಿತು. ಶತ್ರುಗಳ ಸಂಹಾರದ ಜೊತೆಗೆ ಸೈನಿಕರ ಶಕ್ತಿಗಾಗಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದರು. ಪ್ರಧಾನ ಅರ್ಚಕರಾದ ವಿಶ್ವನಾಥ್ ದೀಕ್ಷಿತ್ ಮಾತನಾಡಿ, ಭಾರತೀಯ ಸೈನಿಕರ ಒಳಿತಿಗಾಗಿ, ಶತ್ರು ಸಂಹಾರಕ್ಕಾಗಿ ಸುದರ್ಶನ ಹೋಮ ನಡೆಸಲಾಗಿದೆ. ಸೈನ್ಯಕ್ಕೆ ಬಲ ಸಿಗಲಿ, ಉಗ್ರರ ಸಂಹಾರ ಆಗಲಿ ಎಂದು ಪ್ರಾರ್ಥಿಸಿದರು. ಉಗ್ರರು 26 ಜನರನ್ನ ಕೊಂದಿದ್ದಾರೆ. ಪ್ರಧಾನಿ ಮೋದಿ ಅವರು ಅದಕ್ಕೆ ತಕ್ಕಂತೆ ಸಿಂಧೂರದ ಹೆಸರಿನಲ್ಲಿ ದಾಳಿ ಮಾಡಿದ್ದಾರೆ. ನಾವು ಹಣೆಗೆ ತಿಲಕ, ಸಿಂಧೂರ ಹಚ್ಚುತ್ತೇವೆ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ತೆಗೆಯಲು ಬಂದವರನ್ನ, ನಾಶ ಮಾಡಲು ಬಂದವರನ್ನ ನಾವು ಸುಮ್ಮನೆ ಬಿಡುವುದಿಲ್ಲ. ಅವರ ಮಹಾ ಸಂಹಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಇನ್ನು ಹೋಮದಲ್ಲಿ ಭಾಗಿಯಾಗಿದ್ದ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳಿನಹಳ್ಳಿ ಮಾತನಾಡಿ, ಆಪರೇಷನ್ ಸಿಂಧೂರ ಯಶಸ್ಸಿಗೆ ಪ್ರಾರ್ಥಿಸಿ, ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆಯಾಗದಂತೆ ಕಾಪಾಡುವಂತೆ ಪ್ರಾರ್ಥಿಸಿ, ಆಂಜನೇಯನ ಸನ್ನಿಧಿಯಲ್ಲಿ ಸಂಕಲ್ಪದೊಂದಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿಯನ್ನ ಭಗವಂತನು ಅನುಗ್ರಹಿಸಲಿ, ಕರುಣಿಸಲಿ ಎಂದು ಸುದರ್ಶನ ಹೋಮವನ್ನು ವಿಶೇಷ ಸಂಕಲ್ಪದೊಂದಿಗೆ ನೆರವೇರಿಸಲಾಯಿತು ಎಂದು ತಿಳಿಸಿದರು. ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರಾದ ಚಾನಾ ಅಶೋಕ್, ಇಂಡಿಯನ್ ಕ್ರಿಕೆಟರ್ಸ್ನ ನವೀನ್, ಮಾಜಿ ಸೈನಿಕ ವೆಂಕಟೇಶ್, ಕಾರು ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ಆರ್ಎಸ್ಎಸ್ ಮುಖಂಡರು, ಕಾರ್ಯಕರ್ತರು ಸೇರಿ ಇತರರು ಇದ್ದರು. ಎಲ್ಲಾ ಸಂಘ ಸಂಸ್ಥೆಗಳು ಚಂದಾಪುರದ ನಮ್ಮ ಸ್ನೇಹಿತರು ಹೇಳಿದಂಗೆ ಇದೇ ಮೊದಲನೇ ಬಾರಿಗೆ ಸುದರ್ಶನ ಹೋಮ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ನಮ್ಮ ಗ್ರಾಮ ದೇವತೆ ಒಳಗರಮ್ಮಗೆ ವಿಶೇಷ ಪೂಜೆ. ನಮ್ಮ ಸೈನಿಕರಿಗೆ ನಮ್ಮ ನೆಲ ಜಲ ನಮ್ಮ ಜೀವ ಎಲ್ಲನೂ ಕಾಯುತ್ತಿರುವ ನಮ್ಮ ಗಡಿ ಯೋಧರಿಗೆ, ನಮ್ಮ ವೀರ ಯೋಧರಿಗೆ, ನಮ್ಮ ಭಾರತಾಂಬೆ ಮಕ್ಕಳಾದ ವೀರ ಯೋಧರಿಗೆ ಒಳತಾಗ್ಲಿ, ಬರೋತ್ತರಿಗೆ ತುಂಬಲು ಅವರಿಗೆ ಜಯ ಸಿಗಲಿ ಅಂತ ಹೇಳಿ ಪೂಜೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲ ಅನ್ಯ ರಾಷ್ಟ್ರಗಳು, ಅನ್ಯ ರಾಜ್ಯಗಳು ಎಲ್ಲರಿಗೂ ಪ್ರೀತಿಸ್ತೀವಿ. ಆದರೆ ನಮ್ಮ ತನಕ ಕೊಡ್ಲಿಪೇಟ್ ಬೀಳಕ್ ಬಂದಾಗ ನಾವು ಯಾವುದೇ ಕಾರಣದಲ್ಲೂ ಸುಮ್ತಿರಲ್ಲ. ನಮ್ಮದೇ ಆದ ಒಂದು ಶಕ್ತಿ ಏನಿದೆ ಹಿಂದೂಸ್ತಾನದ ನಾವು ತೋರಿಸ್ತೀವಿ. ನಾವು ಯಾವುದೇ ರಾಜಕೀಯ ಪಕ್ಷದ ಒಂದು ಯಾವುದೇ ಇದಿಲ್ಲ, ಎಲ್ಲ ಒಂದು. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಅದೇ ರೀತಿ ಕೂಗುತ್ತಾ ನಾವು ನಮ್ಮ ಗಡಿ ಕಾಯುತ್ತಿರುವ ವೀರ ಯೋಧರಿಗೆ ಜಯ ಸಿಗಲಿ, ಅವರ ಯಾವುದೇ ಒಂದು ಪ್ರಾಣ ಹಾನಿ ಆಗದಂಗೆ ಆ ತಾಯಿ ದುರ್ಗಾಂಬೆ ಮತ್ತು ನಮ್ಮ ನಾಡದೇವತೆ ಚಾಮುಂಡಿ
ಮದಿಪಟ ಒಂದು ಶಾಸಕರು ಮಾತಾಡ್ತಾರೆ, ಸಾಧುವಿಗೆ ಸಾಧು, ಮಾಧುರಿಗೆ ಮಾಧುರಿ, ಪ್ರಾತಿಪಕರಿಗೆ ಕದಿಗೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯ ಭಾರತೀಯರು, ಕೆಟ್ಟವರಿಗೆ ಕೆಟ್ಟವರು ಅಂತ ಹೇಳ್ತಾರೆ. ಪಾಕಿಸ್ತಾನದವ್ರಿಗೆ ಒಳ್ಳೆ ಮಾತಿನ ಹೇಳಾಯಿತು, ಭಯೋತ್ಪಾದಕರ ಬಿಡಿ ಅಂತೇಳಿ ಬಿಡಲಿಲ್ಲ. ಸಮಸ್ತ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನ ಭಾರತೀಯ ಸೈನ್ಯ ತಕ್ಕ ಉತ್ತರ ಕೊಡ್ತಾ ಇದೆ. ಇವತ್ತು ವಿಶ್ವವೇ ಭಾರತ ಪರವಾಗಿದೆ. ಅಂದರೆ ರಾಮಾಯಣದಂಗೆ ರಾಮ ರಾವಣನವರಿಗೆ ಯುದ್ಧ ಆಗುತ್ತೋ, ವಿರೋಧನ ಮತ್ತು ಪಾಂಡವರಿಗೆ ಯುದ್ಧ ಆಗುತ್ತೋ, ಯಾವ ಲೆಕ್ಕದಲ್ಲಿ ಧರ್ಮಗಳು ಯುದ್ಧ ಇರ್ತಾರೆ. ಅದರಲ್ಲಿ ಮತ್ತು ಧರ್ಮದ ಬಗ್ಗೆ ಮಾನವೀಯ ಮೌಲ್ಯಯುತ ಭಾರತೀಯ ಸೈನಿಕರು ಗೆಲ್ತಾರೆ, ಪಾಕಿಸ್ತಾನವನ್ನು ಉಂಟಾಯಿಸ್ತಾರೆ ಅಂತ ಮಾತು ಹೇಳ್ತಾ ಅವೆಲ್ಲ ಕೂಡ ಅವರಿಗೆ ಸೈನಿಕರಿಗೆ ಶಕ್ತಿ ತುಂಬಿದ್ದಾರೆ. ಭಗವಂತ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೋಮ ಚೆನ್ನಾಗಿ ನಡೆದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಜಯವಾಗಲಿ 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 ಹರ 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 ಜೈ ಶ್ರೀರಾಮ್. ಏಕೆಂತಂದ್ರೆ ಇಡೀ ಭಾರತದಲ್ಲಿ ಮೊದಲನೇ ಬಾರಿಗೆ ನಮ್ಮ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ದೇಶ ಕಾಯುವ ಸೈನಿಕರಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಬಿಟ್ಟು ಹೋಗಿ ದೇಶನೇ ಮುಖ್ಯ, ನಮ್ಮ ದೇಶ ಸುರಕ್ಷವಾಗಿರ್ಬೇಕು ಅಂತ ಪ್ರಾಣವನ್ನೇ ಕೊಡ್ತಾ ಇರುವಂತ ಸೈನಿಕರಿಗೋಸ್ಕರ ಈ ಚಂದ್ರಾಯಪಟ್ಟಣ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಚಂದ್ರಾಯಪಟ್ಟಣ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಎಲ್ಲ ಬಾಂಧವರು ಸೇರಿ ಇವತ್ತು ಒಂದು ಹೋಮವನ್ನ ಇಟ್ಕೊಂಡಿದ್ದಾರೆ, ಸುದರ್ಶನ ಹೋಮ ಅಂತ. ಈ ಹೋಮ ಇಡೀ ಭಾರತದಲ್ಲಿ ಮೊದಲನೇ ಬಾರಿಗೆ ಮಾಡುತ್ತಿರುವಂತಹ ಹೋಮ ಇದು. ಯಾರು ಸೈನ್ಯವರಿಗೂ ಸೈನಿಕರಿಗೋಸ್ಕರ ಈ ಹೋಮವನ್ನು ಯಾರು ಮಾಡಿಸಿಲ್ಲ. ಇದು ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಮಾಡ್ತಾ ಇರುವಂತಹ ಸುದರ್ಶನ ಹೋಮ. ಇದು ನಮ್ಮ ದೇಶದ ಸೈನಿಕರಿಗೆ ಧೈರ್ಯ, ಹಂಬಲ, ನಮ್ಮ ದೇಶವನ್ನು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಪಟ್ಟಣದ ಮಿನಿ ವಿಧಾನಸೌಧ ಹೊರಗೆ ನಡೆಸುತ್ತಿರುವ ಅಹೋರಾತ್ರಿ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಹೊಸ ಸ್ವರೂಪವನ್ನು ಪಡೆಯಲಿದೆ. ಈ ಕುರಿತಂತೆ ಧರಣಿನಿರತ ಸ್ಥಳದಲ್ಲಿ ಮಾತನಾಡಿದ ವೇದಿಕೆ ಸಂಚಾಲಕ ಎಚ್.ಎಸ್. ಮಂಜುನಾಥ್, ಮೇ 14ರಂದು ತಾಲೂಕು ಕಚೇರಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ತಹಶೀಲ್ದಾರ್ ನವೀನ್ ಕುಮಾರ್ ಸರ್ಕಾರದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಲ್ಲದೆ ಮಹಿಳೆಯರನ್ನ ನಿಂದಿಸುವ ರೀತಿಯಲ್ಲಿ ಮಾತನಾಡಿರುವುದರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಸೇರಿದಂತೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು, ಹಿರಿಯ ಅಧಿಕಾರಿಗಳು ಕೈಚೆಲ್ಲಿ ಕುಳಿತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡಲು ಅವರಿಗೆ ಹಿಂಜರಿಕೆಯಾಗಿದೆ ಎಂದರು. ಅಹೋರಾತ್ರಿ ನಡೆಸುತ್ತಿರುವ ಧರಣಿಗೆ ಜಿಲ್ಲಾದ್ಯಂತ ಹಲವು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದು, ಮುಂಬರುವ ದಿನಗಳಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ. ನಾಳೆಯಿಂದಲೇ ಕರಪತ್ರದ ಮೂಲಕ ತಾಲೂಕಿನಾದ್ಯಂತ ಮನೆ ಮನೆಗೂ ಇಲ್ಲಿನ ಭ್ರಷ್ಟಾಚಾರದ ವಿಷಯವನ್ನು ಮುಟ್ಟಿಸುತ್ತಿದ್ದೇವೆ. ಮೇ 14ರಂದು ಹಮ್ಮಿಕೊಂಡಿರುವ ತಹಶೀಲ್ದಾರ್ ಕಚೇರಿ ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಿದ್ದಾರೆ ಎಂದರು. ಹೋರಾಟ ಸಮಿತಿಯ ಮುಖಂಡರಾದ ಸಿಜಿ ರವಿ, ಚಂದ್ರಹಾಸ, ಮಂಜೇಗೌಡ, ತೇಜಸ್ ಗೌಡ, ಶಂಕರ್, ರಾಮಚಂದ್ರ, ಮಹೇಶ್, ವಾಸುದೇವ್, ಮಿಲ್ಟ್ರಿ ಮಂಜು, ರಾಮಚಂದ್ರು, ಚಂದ್ರಣ್ಣ ಇತರರಿದ್ದರು. ನಾವು ಯಶಸ್ವಿಯ ಪಥದಲ್ಲಿ ಸಾಗ್ತಾ ಇದ್ದೀವಿ. ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸತಕ್ಕಂಥ ಕಂದಾಯ ಮಂತ್ರಿಯವರು, ಜಿಲ್ಲಾ ಮಂತ್ರಿಯವರನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ ಸ್ಥಳೀಯ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ನಮ್ಮ ಹಾಸನ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಲೋಕಸಭಾ ಸದಸ್ಯರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಸಂಬಂಧಪಟ್ಟಂಥ ನಮ್ಮ ತಾಲೂಕಿನ ತಹಶೀಲ್ದಾರರವರು, ದಂಡಾಧಿಕಾರಿಯವರು ವರ್ಗಾವಣೆ ಆಗಬೇಕು, ಈ ಸ್ಥಳದಲ್ಲಿ ಇರಬಾರ್ದು ಅಂತಕ್ಕಂಥದ್ದೇ ನಮ್ಮ ಹೋರಾಟ ಸಮಿತಿಯ ಸ್ಪಷ್ಟ ನಿಲುವು. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಿನ್ನೆ ದಿವಸ ನಮ್ಮ ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ, ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ CITನ ಅಧ್ಯಕ್ಷರು ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಕೂಡ ಭಾಗವಹಿಸಿ, ನಮ್ಮ ಮುಖಂಡರುಗಳು, ರೈತ ಪರ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿ, ನಮ್ಮ ಸಂಘಟನೆಯ ನಾಯಕರುಗಳು ಕೂಡ ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಅಲ್ಲೂ ಕೂಡ ಇವರನ್ನು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕ್ರಮ ತೆಗೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ನಾಮನಿರ್ದೇಶಕರು ಏನೇನಿದ್ದೀವಿ, ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ನಾಮನಿರ್ದೇಶಕರು ಇರ್ಬೋದು, ಕಾಂಗ್ರೆಸ್ ಈ ಒಂದು ಎಲ್ಲರೂ ಸಹ ಈ ಹೋರಾಟವನ್ನು ಬೆಂಬಲಿಸಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ಸಾಥ್ ಇರುತ್ತೆ. ಯಾವಾಗಲೂ ಯಾವುದೇ ಮಟ್ಟಕ್ಕೆ ಹೋದರೂ ನಮ್ಮ ಬೆಂಬಲ ಇರುತ್ತೆ. ಅವರು ಇಲ್ಲಿಂದ ವರ್ಗಾವಣೆ ಆಗೋದಕ್ಕಿಂತ ಮುಂಚೆ
ಜೈಲೇ ಸೇರಬೇಕು ಅನ್ನೋದು ನಮ್ಮ ಒಪ್ಪರಲ್ಲಿನ ಬೇಡಿಕೆ ಮತ್ತು ಒತ್ತಾಯ. ತಹಸೀಲ್ದಾರ್ ಅವರ ಕಡು ಭ್ರಷ್ಟಾಚಾರ ಮತ್ತು ಅನಾಗರಿಕವಾದಂಥ ಅವರ ನಡವಳಿಕೆ ಏನಿದೆ ಅಥವಾ ಆಡಿಯೋಗಳೇನಿದ್ದಾವೆ ಇವತ್ತು ಎಲ್ಲ ಕಡೆ ಜಗಜ್ಜಾಹೀರಾಗಿದೆ. ಈ ಸಂದರ್ಭದಲ್ಲಿ ನಾವೀಗಾಗಲೇ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಾಗಿದೆ. ಜಿಲ್ಲಾಧಿಕಾರಿಯವರು ಕೂಡ ನಮ್ಮಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ. ಲೋಕಸಭಾ ಸದಸ್ಯರಿಗೆ ಆಗಲೇ 3 ಬಾರಿ ಭೇಟಿ ಮಾಡಿ ಅವರಿಗೆ ಇವರ ಆಡಿಯೋಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೂ ಕೂಡ ಇನ್ನೂ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕೆ ಅಂತೇಳಿದರೆ ಅವ್ರು ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಅದು ಸೂಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಬಹುಶಃ ಕಾಂಗ್ರೆಸ್ ಸರ್ಕಾರದವರು 1 ಗಂಟೆ ಅವ್ರನ್ನ ಅಧಿಕಾರದಲ್ಲಿ ಇಡಬಾರ್ದಾಯಿತು. ಯಾಕೆ ಅಂತೇಳಿದರೆ ಒಬ್ಬ KAS ಅಧಿಕಾರಿ ಈ ರೀತಿಯ ಪದವನ್ನು ಬಳಸ್ತಾರೆ ಅಂತ ಹೇಳಿದರೆ ಅದು ಸರ್ಕಾರವನ್ನು ಎಷ್ಟು ಹಗುರವಾಗಿ ತೊಗೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದ್ರ ಜೊತೆಗೆ ಸರ್ಕಾರವನ್ನು ಹಂಗೆ ಟೀಕಿಸಿದರೆ ಸರ್ಕಾರದ ಆದೇಶಗಳನ್ನು ಅವ್ರು ಯಾವ ರೀತಿ ಫಾಲೋ ಮಾಡ್ತಾರೆ ಮತ್ತು ಈ ತಾಲೂಕಿನ ಜನತೆಗೆ ಯಾವ ರೀತಿ ಗೌರವ ಕೊಡ್ತಾರೆ ರೈತಾಪಿ ವರ್ಗಕ್ಕೆ ಅನ್ನೋದು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಮಹಿಳೆಯರನ್ನು ಅಗೌರವಿಸಿದರೆ, ಸೂಳೆ ಅನ್ನುವಂಥ ಪದವನ್ನು ಬಳಸಿ ಮಹಿಳೆಯರನ್ನ ಅಗೌರವಿಸಿದರೆ ಇದು ಅತ್ಯಂತ ಖಂಡನೀಯ. ಅದರಿಂದ ನಾವಿವತ್ತು ಸರ್ಕಾರ ಕೇಳ್ತೀವಿ, ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ವಿಳಂಬ ಮಾಡ್ದಂಗೆ ಈತನ ಮೇಲೆ ಕ್ರಮ ಕೈಗೊಂಡು ನಿಮ್ಮ ಸರ್ಕಾರದ ಘನತೆ ಗೌರವವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತೀವಿ. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, BM ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ಇಲ್ಲಿ 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಚನ್ನರಾಯಪಟ್ಟಣದಲ್ಲಿನ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ನಲ್ಲಿ 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕೂಡಲೇ ನಿಮ್ಮ ಮಕ್ಕಳನ್ನ ದಾಖಲಿಸಿ. 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ. ಈ ಅವಕಾಶವನ್ನ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್ 3 ವರ್ಷಗಳ ಕೋರ್ಸ್ಗೆ PUC ಉತ್ತೀರ್ಣರಾಗಿರಬೇಕು. ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್ 2 ವರ್ಷಗಳ ಕೋರ್ಸ್ಗೆ PUC ಉತ್ತೀರ್ಣ, 3 ವರ್ಷಗಳ ಕೋರ್ಸ್ಗೆ SSLC ಉತ್ತೀರ್ಣವಾಗಿರಬೇಕು. ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ 2 ವರ್ಷಗಳ ಕೋರ್ಸ್ಗೆ PUC ಉತ್ತೀರ್ಣ, 3 ವರ್ಷಗಳ ಕೋರ್ಸ್ಗೆ SSLC ಉತ್ತೀರ್ಣರಾಗಿರಬೇಕು. ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಅಂಡ್ ಅನೆಸ್ಥೇಷಿಯಾ ಟೆಕ್ನಾಲಜಿ 2 ವರ್ಷಗಳ ಕೋರ್ಸ್ಗೆ PUC ಉತ್ತೀರ್ಣ, 3 ವರ್ಷಗಳ ಕೋರ್ಸ್ಗೆ SSLC ಉತ್ತೀರ್ಣರಾಗಿರಬೇಕು. ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ 2 ವರ್ಷಗಳ ಕೋರ್ಸ್ಗೆ PUC ಉತ್ತೀರ್ಣ, 3 ವರ್ಷಗಳ ಕೋರ್ಸ್ಗೆ SSLC ಉತ್ತೀರ್ಣರಾಗಿರಬೇಕು. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, BM ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 972-023-9936 ಮತ್ತು 998044999936. ತಾಲೂಕಿನ ಶಕ್ತಿ ದೇವತೆಯಾಗಿರುವ ಬಾಗೂರು ಹೋಬಳಿ ಕೇಂದ್ರದ ಶಕ್ತಿ ದೇವತೆ ಶ್ರೀ ಸಂತಿಕಾಳೇಶ್ವರಿ ಹಾಗೂ ಚಿಕ್ಕಮ್ಮ ದೇವಿಯವರ ನೂತನ ರಥ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಶಾಸಕರಾದ ಸಿ ಬಾಲಕೃಷ್ಣರವರು ಗ್ರಾಮದ ಮಂದಿಗೆ ಭರವಸೆ ನೀಡಿದರು. ಗ್ರಾಮದ ಶ್ರೀ ಸಂತಿಕಾಳೇಶ್ವರಿ ಶ್ರೀ ಚಿಕ್ಕಮ್ಮ ದೇವಿ ದೇವಾಲಯದಲ್ಲಿ ಶನಿವಾರ ನಡೆದ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ಶ್ರೀ ಸಂತಿಕಾಳೇಶ್ವರಿ ಶ್ರೀ ಚಿಕ್ಕಮ್ಮ ದೇವಿ ನೂತನ ದೇವಾಲಯ ನಿರ್ಮಾಣಕ್ಕೆ ಈಗಾಗಲೇ ಹೇಮಾವತಿಯ ನೀರಾವರಿ ಇಲಾಖೆ ಸೇರಿದಂತೆ ವಿವಿಧ ಅನುದಾನ ಸೇರಿದಂತೆ ಸುಮಾರು 90 ಲಕ್ಷ ರುಗಳ ಹಣವನ್ನು ಕೊಡಲಾಗಿದೆ. ಇದೀಗ 1.5 ಕೋಟಿ ರು ವೆಚ್ಚದಲ್ಲಿ ರಥ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು, ಮುಂಬರುವ ದಿನಗಳಲ್ಲಿ ನೂತನ ರಥ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೀಡುವುದಾಗಿ ತಿಳಿಸಿದರು. ಗ್ರಾಮಸ್ಥರ ಒತ್ತಾಯದಂತೆ ದೇವಾಲಯದ ಮುಂಭಾಗ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಸದ್ಯದಲ್ಲಿ ಅನುದಾನ ಒದಗಿಸುವುದಾಗಿ ತಿಳಿಸಿದರು. ಬಾಗೂರು ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂಬರುವ ದಿನಗಳಲ್ಲೂ ದೇವಾಲಯದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ತಿಳಿಸಿದರು. ಮಾಜಿ APMC ಅಧ್ಯಕ್ಷರಾದ ಬಾಗೂರು ಶಿವಣ್ಣ ಮಾತನಾಡಿ, ಈಗಾಗಲೇ ದೇವಾಲಯ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣರವರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ನೂತನ ರಥ ನಿರ್ಮಾಣಕ್ಕೆ 1,50,00,000 ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು, ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಸಹಕಾರ ನೀಡಬೇಕು. ಜೊತೆಗೆ ದಾನಿಗಳು ಮತ್ತು ಭಕ್ತರು ನೂತನ ರಥ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು.
48ನೇ ದಿನದ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಬೃಹತ್ ಅನ್ನದಾಸೋಹ ಏರ್ಪಡಿಸಲಾಗಿದೆ ಎಂದರು. ದೇವಾಲಯದ ಮುಂಭಾಗ ಬಲಿಕಲ್ಲು ಪ್ರತಿಷ್ಠಾಪನೆಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಪೂಜೆ ನೆರವೇರಿಸಿ ಪ್ರತಿಷ್ಠಾಪನೆಗೆ ಚಾಲನೆ ನೀಡಿದರು. ದೇವಾಲಯದಲ್ಲಿ 48ನೇ ದಿನದ ಮಂಡಲ ಪೂಜಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಅಮ್ಮನವರಿಗೆ ಅಭಿಷೇಕ, ವಿಶೇಷ ಪೂಜೆ, ನೈವೇದ್ಯ, ಹೂವಿನ ಅಲಂಕಾರ ಸೇರಿದಂತೆ ದೇವಾಲಯದ ಆವರಣದಲ್ಲಿ ಹೋಮ ಹವನಗಳು ನೆರವೇರಿದವು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ನ ನಿರ್ದೇಶಕ ಮನು, ಗುಡಿಗೌಡರು ಕರಿಕಲ್ಲು ಶೇಖರಣ್ಣ, ಮಾಜಿ ಗುಡಿಗೌಡರು ತಿಮ್ಮೇಗೌಡ, ಪಾಪಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಲ್ಲೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾಂತರಾಜ್, ಬಿಪಿ ಲಕ್ಷ್ಮಣ್, ತಿಮ್ಮೇಗೌಡರು, ಕೃಷಿ ಪತ್ತಿನ ನಿರ್ದೇಶಕ ಬಿಎನ್ ಹರೀಶ್, ಬಿಜಿ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಬಿಟಿ ರಂಗಸ್ವಾಮಿ, ಮುಖಂಡರಾದ ಮಿಲ್ಟ್ರಿ ಮಧು, ಸೋಮಶೇಖರ್, ಕಾಳೇಶ್, ಚೇತನ್, ಬಿಎಸ್ ಮೋಹನ್ ಕುಮಾರ್, ದೇವರಾಜ್, ಅಂಚೆ ಇಲಾಖೆ ಸಂತೋಷ್ ಕುಮಾರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀನಿವಾಸ್, ಯುವ ಮುಖಂಡ ಕರಿಗಲ್ಲು ರಘು, ಕೆನರಾ ಬ್ಯಾಂಕ್ ಬಿಟಿ ಮಂಜೇಗೌಡ, ಕಾರು ರಂಗಸ್ವಾಮಿ, ಸೊಪ್ಪಿನ ಬೀದಿ ಚೇತನ್ ಸೇರಿದಂತೆ ಬಾಗೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಎಲ್ಲಾ ಗ್ರಾಮದ ಗ್ರಾಮಸ್ಥರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈ ದಿವಸದ 48ನೇ ದಿವಸದ ಮಂಡಲ ಪೂಜೆಗೆ ಒಂದು ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅವಕಾಶ ಎಲ್ಲ ಭಕ್ತಾದಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಸತ್ಯಕಾಳೇಶ್ವರಿ ದೇವಾಲಯ ಲೋಕಾರ್ಪಣೆಗೊಂಡು ಈ ಹಿಂದಿಗೆ 48 ದಿವಸ ವಿಗ್ರಹ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ, ಚಿಕ್ಕಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ ಇವತ್ತು 48 ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀವಿ. ಪೂರ್ಣಾವಧಿಯನ್ನು ಕೂಡ ಭಕ್ತಿಪೂರ್ವಕವಾಗಿ ನೆರವೇರಿದೆ. ಅದನ್ನು ಬಲಿ ಪೂಜೆಯ ಮುಂದುವರಿ ಪ್ರತಿಷ್ಠಾಪನೆ ಮಾಡುವಂಥ ಹಾಗೂ ಕಲ್ಲು ಕೂಡ ಇವತ್ತು ಪ್ರತಿಷ್ಠಾಪನೆ ಆಗಿರುವಂಥ ಈ ಸಂದರ್ಭದಲ್ಲಿ ನಮ್ಮೊಂದಿಗಿರುವಂಥ ಶಿವಣ್ಣವರು, ಮಧು, ಅದೇ ರೀತಿ ರೀಕ್ಷಿ ಎಲ್ಲ ದಯಮಾಡಿಗಳು ನಮ್ಮ ಹುಡುಗರು ಎಲ್ಲ ಸಾವಿರಾರು ಜನ ಸೇರಿದ್ದಾರೆ. 7,000 ಜನರಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಇವತ್ತು ಕೂಡ ಮಾಡಿದ್ದಾರೆ. ಬೆಳಗ್ಗಿಂದಲೂ ಕೂಡ ಭಕ್ತಿಪೂರ್ವಕ ಕಾರ್ಯಕ್ರಮ, ರಾತ್ರಿಯೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಭಗವಂತನ ದೇವಿಯ ಅನುಗ್ರಹ ಇದ್ದರೆ ಏನೇನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಎಲ್ಲರೂ ಕೂಡ ಒಂದು ಸರ್ವಸಮ್ಮತವಾಗಿ ತನುಮನದನ ಸಹಕಾರದೊಂದಿಗೆ ದೇವಾಲಯದ ನಿರ್ಮಾಣಕ್ಕೆ ಆಗಿ ಇವತ್ತು ಒದ್ದೂರಿಯಿಂದ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಕೂಡ ಬಂದು ಆ ಒಂದು ಧಾರ್ಮಿಕ ಕಟ್ಟಡವನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡಿ ದೇವಾಲಯದ ಲೋಕಾರ್ಪಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ದೇವಾಲಯದ ನಿರ್ಮಾಣಕ್ಕೂ ಕೂಡ ಅವರು ಏನು ಸಹಕಾರ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನ ವಿರುದ್ಧ ಯುದ್ಧದಲ್ಲಿ ತೊಡಗಿರುವ ಭಾರತೀಯ ಸೇನೆಯ ಒಳಿತು ಸುರಕ್ಷತೆಗಾಗಿ ಪ್ರಾರ್ಥಿಸಿ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ಮತ್ತು ದೇಶಾಭಿಮಾನಿಗಳಿಂದ ಸುದರ್ಶನ ಹೋಮ, ವಿಶೇಷ ಪೂಜೆ. ತಹಶೀಲ್ದಾರ್ ನವೀನ್ ಕುಮಾರ್ ಅವರ ವಿರುದ್ಧ ಪ್ರತಿಭಟನೆ 9ನೇ ದಿನಕ್ಕೆ. ತಮ್ಮ ಬೇಡಿಕೆ ಈಡೇರಿಸಲು ಮುಂದಾಗದ ಸರ್ಕಾರ, ಸಚಿವರು ಮತ್ತು ಶಾಸಕರ ನಡೆಯಿಂದ ಬೇಸತ್ತು. ಮೇ 14ರಂದು ಮಿನಿ ವಿಧಾನಸೌಧಕ್ಕೆ ಬೀಗ. ಈ ಮೂಲಕ ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಎಂದ ಭ್ರಷ್ಟಾಚಾರ ವೇದಿಕೆ. ತಾಲೂಕಿನ ಬಾಗೂರು ಗ್ರಾಮದ ಶಕ್ತಿ ದೇವತೆ ಸಂತೆಕಾಳೇಶ್ವರಿ ದೇವಸ್ಥಾನದ ಉದ್ಘಾಟನೆಯ ತರುವಾಯ ಸನ್ನಿಧಿಯಲ್ಲಿ ದೇವಿಗೆ 48ನೇ ದಿನದ ಪೂಜೆ. ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ. ಸಂತೆಕಾಳೇಶ್ವರಿ ಮತ್ತು ಚಿಕ್ಕಮ್ಮ ದೇವಿಯ ರಥ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರವೆಂದ ಅವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.